Hello everyone, welcome back to Godavari YouTube channel. Now time is 5:37. ಟೆಂಪಲ್ಗೆ ಹೋಗ್ಬೇಕು ಇವತ್ತು ಅಂತ ಬೇಗ ಎದ್ದಿದ್ದೀನಿ. ನಾನು ಫ್ರೆಶ್ ಅಪ್ ಆಗಿ ನಿಮಗೆ ರೆಡಿ ಆದಮೇಲೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಕ್ಯಾಬ್ ಬಂದಿರುತ್ತೆ ಅಂತ ಡೋರ್ ಕ್ಲೋಸ್ ಮಾಡಿದೆ, ಬಟ್ ಕ್ಯಾಬ್ ಬಂದಿರಲಿಲ್ಲ. ಸೊ ಅದಕ್ಕೆ ಲೇಕ್ ನೋಡ್ಕೊಂಡು ನಿಂತ್ಕೊಳ್ಳೋಣ ಅಂತ ನಿಂತ್ಕೊಂಡೆ ಸ್ವಲ್ಪ ಹೊತ್ತು. ಹಾಗೆ ಸಿಕ್ಕಾಪಟ್ಟೆ ಬರ್ಡ್ಸ್ ಹಾರಾಡ್ತಿತ್ತು ಅಲ್ಲಿ. ಸೊ ಅದೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಆ್ಯಂಡ್ ಈ ಲೇಕ್ ಬಂದುಬಿಟ್ಟು ನಮ್ಮ ಮನೆ ಹಿಂದೆನೇ ಇದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ವ್ಯೂ ಮಾತ್ರ. ನನಗೆ ಈ ಮನೆ ಇಷ್ಟ ಆಯಿತು ಇಲ್ವೋ, ಬಟ್ ವ್ಯೂ ತುಂಬಾ ಇಷ್ಟ ಆಯಿತು. ಸೊ ಎಸ್, ಮೈ ಫೇವ್ರೆಟ್ ಪ್ಲೇಸ್ ಇದು. ಇದೆಲ್ಲ ನೋಡೋ ಅಷ್ಟರಲ್ಲಿ ಕೆಳಗಡೆ ಕ್ಯಾಬ್ ಬಂದುಬಿಟ್ಟಿತ್ತು. ಸೊ ನಾನು ಕ್ಯಾಬ್ ಪಿಕ್ ಮಾಡಿದೆ. ಆ್ಯಕ್ಚುಲಿ ಡ್ರೈವ್ ಅಂದರೆ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ. ಯಾರಾದರೂ ಕರ್ಕೊಂಡು ಹೋದರೆ ಸ್ವಲ್ಪ ಜಾಸ್ತಿನೇ ಎಂಜಾಯ್ ಮಾಡ್ತೀನಿ. ನಾನೇ ಬುಕ್ ಮಾಡ್ಕೊಂಡು ಹೋದರೂ ಎಂಜಾಯ್ ಮಾಡ್ತೀನಿ ಅಷ್ಟೇ. ನಾನು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮನೆಯಿಂದ ಏನು ತೊಗೊಂಡು ಹೋಗಿರಲಿಲ್ಲ. ಸೊ ಅಲ್ಲೇ ತೊಗೊಳ್ಳೋಣ ಅಂತ ಹೋಗಿದ್ದೆ. ನಾನು ಹೋದ ವಾರ ಬೆಲ್ಲದ ದೀಪ ಹಚ್ಚಿರೋದ್ರಿಂದ ಈ ವಾರನೂ ಅದೇ ಹಚ್ಚೋಣ ಅಂತ ಬೆಲ್ಲದ ದೀಪನೇ ತೊಗೊಂಡೆ. ಸೊ ಬೆಲ್ಲದ ದೀಪ ತೊಗೊಂಡು ದೇವಸ್ಥಾನ ಎಂಟರ್ ಆದೆ. ಇವತ್ತು ಜಾಸ್ತಿ ಜನ ಇರಲಿಲ್ಲ, ತುಂಬ ಖುಷಿ ಆಯಿತು. ರೀಸನ್ ಏನು ಅಂತಂದರೆ ಬೆಳಿಗ್ಗೆ ಬೇಗ ಹೋಗಿದ್ದೆ ನಾನು. ಸೊ ಚೆನ್ನಾಗಿತ್ತು, ಚೆನ್ನಾಗಿ ದರ್ಶನ ಕೂಡ ಆಯಿತು. ದೇವಸ್ಥಾನ ಎಂಟರ್ ಆಗಿದ್ದೆ. ಕೈ ಮತ್ತು ಕಾಲು ಶುದ್ಧ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಅಂತ ಲೈನಲ್ಲಿ ನಿಂತೆ. ಬೆಳಗ್ಗೆ 6:30 ಆಗಿತ್ತು. 6:30ಗೆ ಇಷ್ಟೊಂದು ಜನ ಬರ್ತಾರ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆದರೂ ಸ್ವಲ್ಪ ಜನ ಇದ್ದರು, ಮಂಗಳವಾರ ಅಲ್ವಾ. ಸೊ ಆಮೇಲೆ ರಶ್ ಆಗುತ್ತೆ ಅಂತ ಜನ ಸ್ವಲ್ಪ ಮುಂಚೆನೇ ಬಂದಿದ್ದರು. ಹಾಗೆ ಈ ದೇವಸ್ಥಾನದ ಹಿಂದೆ ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ, ಕಾಟೇರಮ್ಮ ಟೆಂಪಲ್, ಹಾಗೆ ಒಂದು ಸುಮಾರು 4 to 5 ಟೆಂಪಲ್ಸ್ ಇದೆ. ಸೊ ಆ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಕೈ ಮುಗಿದು ಪ್ರದಕ್ಷಿಣೆ ಹಾಕಿದೆ. ಆಮೇಲೆ ಹಾಗೆ ಮೇಲ್ಗಡೆ ತಡೆ ಹೊಡಿತಾರೆ. ಸೊ ಅಲ್ಲಿ ಹೋದರೆ ನಿಮಗೆ ದೃಷ್ಟಿ ಏನಾದರೂ ಆಗಿದರೆ ಅಲ್ಲಿ ತಡೆ ಹೊಡೆದ್ಮೇಲೆ ದೃಷ್ಟಿ ಹೋಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ನಾನು ಅದೇನು ಮಾಡಿಸ್ಲಿಲ್ಲ. ದೇವ್ರ ದರ್ಶನ ಮಾಡಿ ಹೊರಗಡೆ ಬಂದು ಕೂತ್ಕೊಂಡೆ ಸ್ವಲ್ಪ ಹೊತ್ತು. ಅದಾದಮೇಲೆ ನಾನು ಹೊರಟಿದ್ದು ಬನಶಂಕರಮ್ಮ ಟೆಂಪಲ್ಗೆ. ಅದು ಸಡನ್ ಪ್ಲಾನ್ ಆಯಿತು. ಈವನ್ ಬನಶಂಕರಮ್ಮ ಟೆಂಪಲಲ್ಲೂ ಜಾಸ್ತಿ ಜನ ಇರಲಿಲ್ಲ. ಸೊ ಬೇಗ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲೂ ಕೂಡ ನಾನು ನಿಂಬೆಹಣ್ಣಿನ ದೀಪ ಹಚ್ಚಿದೆ. ಅದರದ್ದೆಲ್ಲ ವೀಡಿಯೋ ತೊಗೊಳ್ಲಿಕ್ಕಾಗಲಿಲ್ಲ. ರೀಸನ್ ಏನು ಅಂದರೆ ಲೇಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೇ ದರ್ಶನ ಮುಗಿಸ್ಕೊಂಡು ಬೇಗ ಅಲ್ಲಿಂದ ನಾನು ಮನೆಗೆ ಹೊರಟೆ. ಅಲ್ಲಿಂದ ಹೊರಟು ಬರ್ತಾ ಈ ಮೆಟ್ರೋ ಸ್ಟೇಷನ್ ಹತ್ರ ಹೂವು ಮಾಡ್ತಾಯಿದ್ರು. ಸೊ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಮನೇಲಿರೋ ದೇವ್ರಿಗೆ ಪೂಜೆ ಮಾಡೋಣ ಅಂತ ಇಲ್ಲಿ ಹೂವು ತೊಗೊಂಡೆ. ಇಲ್ಲಿ ಹೂವು ತೊಗೊಂಡಾದ್ಮೇಲೆ ತರಕಾರಿ ಬೇಕಿತ್ತು ಅಂತ ತರಕಾರಿ ತೊಗೊಂಡೆ. ಈ ಅಜ್ಜಿ ನನಗೆ ತುಂಬ ಡಿಸ್ಕೌಂಟ್ ಕೊಟ್ಟರು. ತರಕಾರಿನೂ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ಕ್ಯಾಬ್ಗೆ ವೆಯ್ಟ್ ಮಾಡಬೇಕಾದ್ರೆ ಈಗಾಗಿ ಕಾಣಿಸ್ತು. ಇದು ಲಿಟ್ರಲಿ ಅವರಿಗೆ ಊಟ ಬೇಕು ಅಂತ ಕೇಳ್ತಾ ಇತ್ತು. ಅದಕ್ಕೆ ಅವರು ಆಮೇಲೆ ಬಾ ಹೋಗು, ಈಗ ತಾನೇ ಬಂದಿದ್ದೀನಿ ಅಂತಿದ್ರು. ಈ ಕಾನ್ವರ್ಸೇಷನ್ ಚೆನ್ನಾಗಿತ್ತು ಅವರಿಬ್ರದ್ದು. ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ಹಾಗೆ ಕ್ಯಾಬ್ ಸಿಕ್ತು. ನಾನು ಫಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಬಂದಾಗ ರೂಮ್ ಮಾಡಿದ್ವಿ ನಾನು ನನ್ನ ಫ್ರೆಂಡ್. ಆ ಏರಿಯಾಯಿಂದ ನನ್ನ ಮನೆಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು, ಎಲ್ಲ ನೆನಪಾಯಿತು. ನಾವು ಸ್ಯಾಲ್ರಿ ಬಂದಾಗ ತಿನ್ಲಿಕ್ಕೆ ಹೋಗ್ತಿದ್ದಂಥ ಜಾಗ ಆಗಿರ್ಬೋದು, ಹಾಗೆ ಓಡಾಡಿದಂಥ ಜಾಗ ಆಗಿರ್ಬೋದು, ಎವ್ರಿ ವೀಕೆಂಡ್ ನಾವು ಟೀ ಕುಡಿಲಿಕ್ಕೆ ಅಂತ ಹೋಗ್ತಿದ್ವಿ ಆ ಜಾಗ ಆಗಿರ್ಬೋದು, ಬಸ್ ಸ್ಟ್ಯಾಂಡಲ್ಲಿ ವಾಕ್ ಮಾಡಿದಂಥ ಜಾಗ ಆಗಿರ್ಬೋದು, ಎಲ್ಲ ನೆನಪಾಯಿತು. ನಾಟ್ ಓನ್ಲಿ ಒನ್ ಥಿಂಗ್, ತುಂಬ ಖುಷಿಯಾಯಿತು. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಯಾರೆಲ್ಲ ಈ ವ್ಲಾಗ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್, ಕಮೆಂಟ್, ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.